ವಿದ್ಯಾರ್ಥಿಗಳೇ, ಒಂದು ವೃತ್ತದ ವಿಸ್ತೀರ್ಣ 154 ಚದರ ಸೆಂಟಿಮೀಟರ್ ಇದೆ. ಆ ವೃತ್ತದ ತ್ರಿಜ್ಯದ ಅಳತೆ ಎಷ್ಟು? ಇದು ಬೀಳ್ತದ. ಇದೆಲ್ಲ ನವೋದಯದ ಬೀಳ್ತದ, ಸೈನಿಕ್ ಸ್ಕೂಲಾಗ ಬೀಳ್ತದ. ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ನೀವು ಮಾಡಬೇಕು. ನಿಮಗೆ ವೃತ್ತದ ವಿಸ್ತೀರ್ಣದ ಸೂತ್ರ ಹಚ್ಚಿದ್ರಿ ಅಂತಂದ್ರೆ ಬಂದ್ಬಿಡ್ತದ. ಯಾಕೆ ನೋಡ್ರಿ, ಏನು ತಿಳ್ಕೊಬೇಕು ಈಗ ನೀವು? ಪಾಯ ಬರೋಬ್ಬರಿ ಎಷ್ಟು ಅದನ್ನ ತಿಳ್ಕೊಬೇಕು. ಪಾಯ ಅಂದರೆ ಏನು? 22.7 ಇವು ಗುರ್ತಿರ್ಬೇಕು. ಆಮೇಲೆ ಈಗ ತ್ರಿಜ್ಯಕ್ಕೆ ಏನು ತಿಳ್ಕೊತೀರಿ ನೀವು? ತ್ರಿಜ್ಯ ಅಂದ್ರೆ 6. ತ್ರಿಜ್ಯ ಅಂದ್ರೆ 6. 6ಕ್ಕೆ ನೀವು ಎಕ್ಸ್ ಅಂತ ಹಾಕೊಂಡ್ಬಿಡ್ರಿ. R=x ಮುಗಿತದೆ. ಹೆಂಗೆ ಬರ್ತದೆ ಇದು ಗಣಿತ ಅಂತಂದ್ರೆ, ಪಾಯ ಅಂದ್ರೆ 22.7 ಅಂತೂ ನಿಮ್ಗೆ ಗುರ್ತಾತ. ತ್ರಿಜ್ಯ ಅಂದ್ರೆ 6. 6 ಜಾಗದಾಗ ನೀವು ಎಕ್ಸ್ ಹಾಕೊಂಡ್ಬಿಟ್ರಿ. ಎಕ್ಸ್ ಹಾಕೊಂಡ್ರೆ ತ್ರಿಜ್ಯಕ್ಕೆ ನೀವು ಎಕ್ಸ್ ಅಂತ ಬರ್ಕೋಬೇಕಾಗ್ತದೆ, ಅಥವಾ ಆ ತ್ರಿಜ್ಯ ಅಂತೂ ಬರ್ಕೋಬಹುದು. ಇಲ್ಲಿ ನಿಮಗೆ ವೃತ್ತದ ವಿಸ್ತೀರ್ಣ ಕೊಟ್ಟಂತ ಅಂತಂದ್ರೆ ನೀವು ಏನು ಮಾಡಬೇಕು? ವೃತ್ತದ ವಿಸ್ತೀರ್ಣ ಸೂತ್ರ ಹಚ್ಚಬೇಕು. ಆ ವಿಸ್ತೀರ್ಣವನ್ನ ಜಾಗದಾಗ ನೀವು ವಿಸ್ತೀರ್ಣ ತುಂಬಿಬಿಟ್ರಿ ಅಂದ್ರೆ ನಿಮಗೆ ಸಿಗ್ತದೆ. ಹೆಂಗ ವಿಚಾರ ಮಾಡೋಣ. ವೃತ್ತದ ವಿಸ್ತೀರ್ಣ ಪಾಯ್ r² ವೃತ್ತದ ವಿಸ್ತೀರ್ಣ. ನೋಡಿ, ಇದನ್ನು ಸರಿಯಾಗಿ ತಿಳ್ಕೊಬೇಕಿದು ಭಾಳ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಇದು ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಈ ಗಣಿತಗಳು ನಿಮ್ಗೆ ವರ್ಗಮೂಲದಿಂದ ಆಗಿ ಹೋಗ್ಯಾವ. ಏನು ವರ್ಗಮೂಲ ಆಗಿ ಹೋಗ್ಯಾವ ನಿಮ್ಗೆ? ನೋಡ್ರಿ, ಪಾಯ್ r² ವೃತ್ತದ ವಿಸ್ತೀರ್ಣ. ಇದು ನಿಮ್ಗೆ ಗೊತ್ತಿರಬೇಕು. ವೃತ್ತದ ವಿಸ್ತೀರ್ಣ ಪಾಯ್ ಅಂದ್ರೆ ಏನು? 22.7 ಗುಂಡ್ಲೆ ಆರ್ ಅಂದ್ರೆ ಏನು? ತ್ರಿಜ್ಯ. ತ್ರಿಜ್ಯ ಅಂದ್ರೆ ಏನು? x² ಹಚ್ಕೋಬೇಕು. r² ಅಂದ್ರೆ x² ಬರೋಬ್ಬರಿ ವೃತ್ತದ ವಿಸ್ತೀರ್ಣದ 154 ಚದರ ಸೆಂಟಿಮೀಟರ್. ಈಗ x² ಕಂಡುಹಿಡಿಬೇಕು. x² ಅಂದ್ರೆ 2 ತ್ರಿಜ್ಯ, 2 ತ್ರಿಜ್ಯಗಳ ಗುಣಲಬ್ಧ. x² ಅಂದ್ರೆ ಏನು? 2 ತ್ರಿಜ್ಯಗಳ ಗುಣಲಬ್ಧ ಇರ್ತದೆ. ಅದರಂದು ಒಂದು ತ್ರಿಜ್ಯ ನೀವು ಹೊರಗೆ ತಕ್ಕೋಬೇಕು. ಯಾಕೆ? r² ಅಂದ್ರೆ ಏನು? ತ್ರಿಜ್ಯ ಗುಂಡ್ಲೆ ತ್ರಿಜ್ಯ, ಎಕ್ಸ್ ಗುಂಡ್ಲೆ ಎಕ್ಸ್. ಎಕ್ಸ್ ಅಂದ್ರೆ ತ್ರಿಜ್ಯ. ತಿಳಿತಲ್ಲ? x² ಬರೋಬ್ಬರಿ. ಈಗ ನಿಮಗೆ x² ಬೇಕಾಗಿದೆ. ಈಗ x² ಆದಿಂದ ಎಕ್ಸ್ ಬರ್ತದೆ. x² = 154. ಗುಣಾಕಾರ ಇದ್ದದ್ದು ಇಚ್ಚಿಕ್ ಹೋತಂದ್ರೆ ಇದು ಭಾಗಾಕಾರ ಚಿಂತ ಹೋಗ್ತದ. 22.7 ಆಯ್ತು. ಈಗ ಭಿನ್ನರಾಶಿ ಅದ ಅಂದ್ರೆ ಇದನ್ನು ಗುಣಾಕಾರ ಚಿಹ್ನೆ ಹಾಕ್ಬೇಕು. ಈಗ ನೀವು 154 ಛೇದ 1 ಇಡ್ರಿ, ಗುಂಡ್ಲೆ ಹಾಕ್ರಿ, ಮ್ಯಾಲೆ 7 ಇಡ್ರಿ, ತಳಗ 22 ಇಡ್ರಿ. ನೋ 22 ಒಂದಲೇ 22 7 7 49. ಏನಿದು? x² ಬರೋಬ್ಬರಿ 49. x² = 49. x² = 49. x ಬರೋಬ್ಬರಿ ವರ್ಗಮೂಲ. x = 49ರ ವರ್ಗಮೂಲ ಬರೋಬ್ಬರಿ 7 ಗುಂಡ್ಲೆ 7. ಈಗ ವರ್ಗಮೂಲ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು ನಾವು? ಒಂದು 7 ತೆಗೆದಿಟ್ಬಿಟ್ರೆ ತ್ರಿಜ್ಯ ಆತು. ಏನು ಬಂತೀಗ? ಎಕ್ಸ್ ಬರೋಬ್ಬರಿ 1. ಎಕ್ಸ್ ಬರೋಬ್ಬರಿ ತ್ರಿಜ್ಯ. ತ್ರಿಜ್ಯ ಬರೋಬ್ಬರಿ 7 ಸೆಂಟಿಮೀಟರ್ ತ್ರಿಜ್ಯ. ನೋಡಿ, ಹಿಂಗೆ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡಬೇಕು. ನಿಮಗೆ ಸೂತ್ರ ಗುರ್ತಿತ್ತು ಅಂತಂದ್ರೆ ನಾ ಹೆಂಗೆ ತೆಗೀರಿ ಅನ್ನೋದು ನೀವು ವರ್ಗಮೂಲ ನೀವು ಎಕ್ಸ್ಪರ್ಟ್ ಆಗಿರಿ. ಈಗ ನೀವು ವರ್ಗಮೂಲ ತೆಗೀರಿ ಎಕ್ಸ್ಪರ್ಟ್ ಆಗಿರಿ ಅಂದ್ರೆ ಈಗ ತ್ರಿಜ್ಯ ಕಂಡು ಹಿಡಿಬೇಕಾಗ್ಯದ. ನೀವು ಮಾಡ್ರಿ ತನ ಆ ಮುಂದಿನ ಲೆಕ್ಕ ಕೊಟ್ಟು ಇದೇ ಸೂತ್ರ ಹಚ್ಚಿ ಮಾಡ್ರಿ. ಆಮೇಲೆ ಟೈಮ್ ಕೊಟ್ಟಿದ್ದು ನಾ ತಿಳಿಸಿ ಹೇಳ್ತನು ನೋಡಿ, ತಿಳಿಸಿನು. ಆಮೇಲೆ ನಿಮ್ಗೆ ಕರೆಕ್ಟ್ ಆಗಿತ್ತು ಅಂದ್ರೆ ಬಿಡಿಸ್ಕೋರಿ ಚಂದಾಗ. ಎಕ್ಸ್ ಬರೋಬರಿ. ಎಕ್ಸ್ ಅಂದ್ರೆ ಏನು? ತ್ರಿಜ್ಯ. ನೀವೇನು ತಿಳ್ಕೊಂಡ್ರಿ? ಎಕ್ಸಕ್ಕ ತ್ರಿಜ್ಯ ಅಂದ್ರೆ ಆರ್ ಅಂದ್ರೆ ಎಕ್ಸ್. ಪಾಯ್ ಅಂದ್ರೆ 22.7. ಆಗ ನಿಮಗೊಂದು ವೃತ್ತದ ವಿಸ್ತೀರ್ಣ ಲೆಕ್ಕ ಕೊಟ್ಟನು. ನೀವು ತ್ರಿಜ್ಯದ ಅಳತೆ ಕಂಡುಹಿಡಿಯಿರಿ. ಮಾಡೋದಾತ ವಿಡಿಯೋ ಆನ್ ಮಾಡ್ರಿ. ಎಲ್ಲಾರು ಬೋರ್ಡ್ ಕಡೆ ನೋಡಿ. ಇದನ್ನೊಂದು ಮತ್ತೊಂದು ರೀತಿಯಿಂದ ತೋರಿಸ್ತೀನಿ. ಇದನ್ನು ಹೆಂಗಂದ್ರೆ ವೃತ್ತದ ವಿಸ್ತೀರ್ಣದ ಸೂತ್ರ ಏನಪ್ಪ? ಪಾಯ್ ಅಂದ್ರೆ ಏನು? ಈಗ ನೋಡು, ಪಾಯ್ r²
ಸ್ಕ್ವೇರ್ ಈಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ಇದು ಸರಳ ರೀತಿ ಒಳಗೆ ತಿಳ್ಕೊಂಡ್ರು. ಆರ್ ಅಂದ್ರೆ ಏನು? ತ್ರಿಜ್ಯ. ವೃತ್ತದ ವಿಸ್ತೀರ್ಣ ಸೂತ್ರ ಏನು? ಪೈ ಆರ್ ಸ್ಕ್ವೇರ್. ಪಾಯದ ಬೆಲೆ ಎಷ್ಟು? 22.7 22.7. ಆರಕ್ಕೆ ಚಿಹ್ನೆ ಏನು? ಗುಣಾಕಾರ. ನೋಡ್ರಿ, ಅದು ಆರ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಮಾಡ್ಕೊಂಡು ಬಿಡ್ರಿ. ಎಷ್ಟದಲ್ಲಿ? 55.44. ನೋಡ್ರಿ, ದಶಮಾಂಶದಾಗ ಬಂತೀವಿ. ದಶಮಾಂಶ ಭಾಸರಗಳು ಸರಿಯಾಗಿ ತಿಳ್ಕೊಂಡ್ರೆ ಏನು ಬಿರಿ ಇಲ್ಲ. ಎಕ್ಸ್ ಸ್ಕ್ವೇರ್ ಮಾಡ್ಕೋಬೇಕು ನೀವು. ಎಕ್ಸ್ ಸ್ಕ್ವೇರ್ ತಕ್ಕೋಬೇಕಾದ್ರೆ ಇದು ಗುಣಾಕಾರ ಇದ್ದಿದ್ದು ಹಚ್ಚಕ್ಕೆ ಹೋತಂದ್ರೆ ಏನಾಗ್ತದ? ಭಾಗಾಕಾರ ಆಗ್ತದ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 55.44. ಇದ್ರ ಸ್ಥಾನ ಬೆಲೆ 100 ತಳ ಕೊಟ್ಟು ಬಿಡ್ರಿ. ಭಾಗಲಿ 22.7. ಈಗ ಇದು ಛೇದಾಂಶದ ಅಂತಂದ್ರೆ ನಾವು ಈಗ ಭಾಗಾಕಾರ ಚಿಹ್ನೆ ತೆಗಿಬೇಕಿಲ್ಲ. ಅವಾಗ ಏನು ಮಾಡಬೇಕು? 55.44 ಸರಸ್ವಾಲೆ 100. ಇಲ್ಲಿ 100 ಇಟ್ಟದಕ್ಕೆ ದಶಮಾಂಶ ಹೋಗಿಬಿಡ್ತು. ಗುಣಾಕಾರ ಚಿಹ್ನೆ ಹಾಕ್ರಿ, ವೃತ್ಕೃ ಮಾಡ್ರಿ, ಮ್ಯಾಲೆ 7 ಮಾಡ್ರಿ, ತಳಗೆ 22 ಮಾಡ್ರಿ. ನೋಡಿ, 11 2 11 5 55 0 11 4 44. 2 1 2 2 4 2 5 10 2 2 4. ಇದ್ರ ಗುಣಲಬ್ಧ ಎಷ್ಟಾಗ್ತದ ನೋಡ್ರಿ? 7 2 14 ಕೈಲ ಬಂತು 1. ಆಮೇಲೆ 7 5 35 1 36 ಕೈಲ ಬಂತು 3. 7 2 14 1 3 17. ಇದರ ಸ್ಥಾನ ಬೆಲೆ ಏನು? 100. ಈಗ ಇದನ್ನ ದಶಮಾಂಶದಲ್ಲಿ ಇಟ್ಕೋಬೇಕು. ಹೆಂಗ? 1764 ದಶಮಾಂಶ 2 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡ್ರಿ. ಈಗ ನಿಮಗೇನಾಯ್ತು? ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ಇದೇನಿದೆ? ಎಕ್ಸ್ ಸ್ಕ್ವೇರ್ ಇದೆ. ಈಗ 2 ತ್ರಿಜ್ಯಗಳ ಗುಣಲಬ್ಧ ಬಂತು ಈಗ ನಿಮಗೆ. ಈಗ ಎಕ್ಸ್ ಬರೋಬ್ಬರಿ ಏನು? 1764 ವರ್ಗಮೂಲ ತೆಗಿಬೇಕು ನೀವೀಗ. ಎಕ್ಸ್ ಸ್ಕ್ವೇರ್ ಏನು? ಎಕ್ಸ್ ಸ್ಕ್ವೇರ್ ಬರೋಬ್ಬರಿ ಏನು? 1764 ವರ್ಗಮೂಲ. ಸರಳಾಗಿ ತೆಗಿಬೋದು, ಏನು ದೊಡ್ಡ ಬಿರಿ ಇಲ್ಲ. ಎಕ್ಸ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1764 ವರ್ಗಮೂಲ. ಈಗ ದಶಮಾಂಶ ಇರಲಿ. ಈಗ 1764 ವರ್ಗಮೂಲ ಹೆಂಗೆ ತೆಗಿಬೇಕು? ಇಲ್ಲಿ ಜಾಗದ ಇಲ್ಲಿ ನಾ ತೆಗೆದಿರ್ತಾನೆ. 1764 ದಶಮಾಂಶ ಇಲ್ಲ ಅಂತ ತಿಳ್ಕೊರಿ. ಈ ಕಡೆದ 2 ಗುಂಪು ಮಾಡ್ರಿ. ನೋಡ್ರಿ, ಹಿಂಗೆ ಗೆರೆ ಹಾಕೋರಿ. ವರ್ಗ ಅಂಕೆಗಳಿಂದ 17 ಭಾಗಿಸ್ರಿ. ವರ್ಗ ಅಂಕೆಗಳಂದ್ರೆ ಏನು? 2 2 4 3 3 9 4 4 16 5 5 25 ಇಂಥ ಅಂಕಿಗಳಿಂದ ಇದನ್ನ ನಾವು ಭಾಗಿಸ್ಬೇಕು. ಅಂದ್ರೆ ಏನು ಬರ್ತದೆ? ವರ್ಗಮೂಲ ಬರ್ತದೆ. ಈಗ ನೋಡ್ರಿ, ಉದಾಹರಣೆಗೆ 4 4 16 4 4 16 1 ಉಳಿತು. ಈ 4 ಇದ್ರ ಕೂಡಿಸ್ಕೋರಿ. ಎಷ್ಟು ಬಂತು? 8 ಬಂತು. 2 ಅಂಕೆಗಳನ್ನು ಒಮ್ಮೆ ನೀವು ಇಳಿಸ್ಕೋಬೇಕು. ಅದನ್ನ ನೆನ್ಪಿಟ್ಕೋರಿ. ಈ 8ಕ್ಕೆ ಈ 16ಕ್ಕೆ ಭಾಗಿಸ್ರಿ. 8 2 16. ಇಲ್ಲೂ 2 ಇಡಬೇಕು, ಇಲ್ಲೂ 2 ಇಟ್ಬಿಡು. ಈ 82ಕ್ಕೆ 2ಕ್ಕೆ ನೀವು ಗುಣಾಕಾರ ಮಾಡಿದ್ರೆ 164 ಬರ್ತಾವ. ಮಾಡ್ರಿ, ಬರ್ತದಿಲ್ಲ ನೋಡ್ರಿ. ನೋಡ್ರಿ, 2 2 4 2 8 16. ಅವಾಗ ಏನಾಯ್ತು? ಈಗ ಎಕ್ಸ್ ಬರೋಬ್ಬರಿ ಇದಕ್ಕೊಂದು ದಶಮಾಂಶ ಕೊಡ್ಬೇಕು. 4.2 ಗುಂಡ್ಲೆ 4.2 ಇದರ ವರ್ಗಮೂಲ. ಇಲ್ಲೇ 1 ತೆಗೆದು ಬಿಡ್ರಿ. ಎಕ್ಸ್ ಅಂದ್ರ ತ್ರಿಜ್ಯ. 1 ಅದರ ತಕ್ಕೊಂಡು ಬಿಡ್ರಿ. ತ್ರಿಜ್ಯದ ಅಳತೆ 4.2 ಸೆಂಟಿಮೀಟರ್. ಆನ್ಸರ್.
ಹೆಂಗೆ ಮಾಡ್ಬೇಕು ಅನ್ನೋದು ಇದು ಭಾಳ ಇಂಪಾರ್ಟೆಂಟ್ ಇದೆ ನಿಮಗೆ ಹೈಸ್ಕೂಲ್ಗೆ 7ನೇತಕ್ಕೆ 8ಕ್ಕೆ ಇಂಥ ದೊಡ್ಡ ಗಣಿತಗಳನ್ನು ನಿಮಗೆ ವರ್ಗಮೂಲ ನಾ ಮೊದಲು ಹಾಕಿನ ಸೀರಿಯಲ್ದಾಗ ಆ ವರ್ಗಮೂಲ ನೋಡ್ಕೊರಿ. ಸೀರಿಯಲ್ದಾಗ ವರ್ಗಮೂಲ ಭಾಳ ಭಾರಿ ದೊಡ್ಡ ದೊಡ್ಡವ ಅಷ್ಟೊಂದು ನೀವು ನೋಡ್ಕೊಂಡು ಈ ಗಣಿತಗಳನ್ನು ಕಣ್ಣು ಮುಚ್ಚಿ ಮಾಡ್ತೀರಿ. ತಿಳಿತಲ್ಲ? ಮತ್ತು ನಿಮ್ಗೆ ಎಂಥ ದಶಮಾಂಶ ಬಂದು ಅಂದ್ರೆ ಹಾಕಿರ್ತಾನೆ ನಾನು. ಭಾಳ ಸರಳ. ಯಾವುದೇ ಒಂದು ಗಣಿತವನ್ನು ವರ್ಗಮೂಲ ಹೆಂಗೆ ತೆಗಿಬೇಕು ಅನ್ನೋದು ಇನ್ನೊಂದು ಸಲ ತಿಳಿಸಿ. 1764 ಇಲ್ಲಿ ದಶಮಾಂಶದ. ಅವಾಗೇನು ಉತ್ತರದಾಗ ಇದಕ್ಕೊಂದು 42 ಗುಂಡ್ಲೆ 42 ಇದಕ್ಕೊಂದು ದಶಮಾಂಶ ಸ್ಥಾನ ಕೊಡ್ರಿ, ಇದಕ್ಕೊಂದು ಕೊಡ್ರಿ, 2 ಆತಲ್ಲ. ಇಲ್ಲಿ 2 ದಶಮಾಂಶ ಅಂದ್ರೆ ಇದಕ್ಕೊಂದು ಆನ್ಸರಿ, ಇದಕ್ಕೊಂದು ಆನ್ಸರಿ, ಒಂದು ತೆಗೆದಿಟ್ರೆ ತ್ರಿಜ್ಯದ ಅಳತೆ ಆಗಿಬಿಡ್ತದೆ. ಆನ್ಸರ್ ಇಸ್ ಈಕ್ವಲ್ ಟು 4.2 ಏನದ ಸೆಂಟಿಮೀಟರ್ CM. ಈ ಗಣಿತಗಳನ್ನು ನೀವು ತಿಳ್ಕೊಂಡು ನಿಮಗೆ ವೃತ್ತದ ವಿಸ್ತೀರ್ಣ ಕೊಟ್ಟ ತ್ರಿಜ್ಯದ ಅಳತೆ ಕೇಳ್ತಾನ. ಆಮೇಲೆ ನಿಮಗೆ ಘನಫಲದ ಬಗ್ಗೆ ಮುಂದೆ ಚಾಲು ಆಗಿಬಿಡ್ತಾವ. ಅವು ಮುಂದೆ ಭಾಳ ಸರಳ ಬರ್ತಾವ. ಮೊದಲು ನೀವು ಇದನ್ನು ಕಲಿಬೇಕು. ವೃತ್ತದ ವಿಸ್ತೀರ್ಣ ಕೊಟ್ಟ ತ್ರಿಜ್ಯ ಕೇಳ್ತಾನ, ವ್ಯಾಸ ಕೇಳ್ತಾನ. ಆಮೇಲೆ ಏನು ಮಾಡ್ತಾನ, ವೃತ್ತದ ವಿಸ್ತೀರ್ಣ ಕೊಟ್ಟು ಮತ್ತೇನು ಕೇಳ್ತ ಪರಿಧಿ ಕೇಳಿಬಿಡ್ತಾನ. ಭಾಳ ದೊಡ್ಡ ಅನುಕೂಲ ನಂಬರ್ ಇದು. ವೃತ್ತದ ವಿಸ್ತೀರ್ಣ ಕೊಟ್ಟಾನ, ಅವಾಗ ನೀವು ಪರಿಧಿ ಹೆಂಗೆ ತೆಗಿಬೇಕು, ತ್ರಿಜ್ಯ ತಕ್ಕೋಬೇಕು. ತ್ರಿಜ್ಯ ಬಂದಾಗ ಏನು ಮಾಡಬೇಕು, 2 ಗುಂಡ್ಲೆ ತ್ರಿಜ್ಯ ಗುಂಡ್ಲೆ ವ್ಯಾಸ ಇಟ್ಟು ಮತ್ತು ಪರಿಧಿ ತೆಗಿಬೇಕು. ಹೆಂಗಂದ್ರೆ ಉಲ್ಟಾ ಪಲ್ಟಾ ತಿರ್ಗ ಮುರ್ಗ ತಿರ್ಗ ಮಾಡ್ಬೇಕು. ಈಗ ನಿಮಗೇನು ಕೊಟ್ಟಾರ, ಈಗ ವಿಸ್ತೀರ್ಣ ಕೊಟ್ಟಾರ, ತ್ರಿಜ್ಯದ ಅಳತೆ. ಈಗ ತ್ರಿಜ್ಯ ಬಂದದಂದ್ರೆ ಇದನ್ನೇ ನೀವೇನು ಮಾಡ್ಬೇಕು, ಪರಿಧಿ ಕೇಳಿದಾಗ 2 ಗುಂಡ್ಲೆ ತ್ರಿಜ್ಯ ಗುಂಡ್ಲೆ ಪಾಯ್ ಹಚ್ಚಿದ್ರೆ ಏನು ಬರ್ತದೆ, ಪರಿಧಿ ಬಂದ್ಬಿಡ್ತದ. ಪರಿಧಿ ಕೊಟ್ಟು ನಿಮ್ಮ ತ್ರಿಜ್ಯದ ಅಳತೆ ಕೇಳಿ ನಾ ಹಿಂದಿನ ವಿಡಿಯೋದಾಗ 15 ವಿಡಿಯೋದೊಳಗೆ ಬಂದವು. ಈಗ ವೃತ್ತದ ವಿಸ್ತೀರ್ಣ ಕೊಟ್ಟು ತ್ರಿಜ್ಯ ಕೇಳ್ತಾನು, ವೃತ್ತದ ವಿಸ್ತೀರ್ಣ ಕೊಟ್ಟು ಪರಿಧಿ ಕೇಳ್ತಾನು, ತ್ರಿಜ್ಯದ ವಿಸ್ತೀರ್ಣ ಕೊಟ್ಟು ವ್ಯಾಸ ಕೇಳ್ತಾನು. ಎಲ್ಲ ಪರ್ಫೆಕ್ಟ್, ಎಲ್ಲ ಗಣಿತಗಳು ಬರ್ಬೇಕು ನಿಮ್ಗೆ. ಇದೊಂದು ಡಿಕ್ಷನರಿ ಕೋಚಿಂಗ್ ಕ್ಲಾಸ್ ಶಾರ್ಟ್ದಾಗ ಹಾಕಿರ್ತಾನೆ. ತ್ರಿಜ್ಯ ಕಂಡು ಹಿಡಿದು ವಿಸ್ತೀರ್ಣ ಕೊಟ್ಟಾಗ ತ್ರಿಜ್ಯ ಕಂಡು ಹಿಡಿಯರಿ ಹೆಡ್ಲೈನ್ ಇರ್ತದೆ. ಅವಾಗ ನೀವು ತಿಳ್ಕೊಂಡು ಬಿಡೋದು, ಈ ಪ್ರಶ್ನೆದಾಗ ವಿಸ್ತೀರ್ಣ ಕೊಟ್ಟಾಗ ನಾವು ತ್ರಿಜ್ಯದ ಅಳತೆ ಕಂಡು ಹಿಡಿಬೇಕಾಗ್ಯದ. ವಿಸ್ತೀರ್ಣ ಕೊಟ್ಟಾಗ ಪರಿಧಿ ಎಷ್ಟು ಅದನ್ನು ಹಾಗೆ ಕೊಟ್ಟಿರ್ತೀನಿ. ಇದನ್ನೆಲ್ಲ ಚೆಂದಾಗಿ ನೀವು ನೋಡಿಕೊಂಡು ಗಣಿತ ಮೊದಲು ಹಿಂದಿನ ಸೀರಿಯಲ್ದಾಗ ನೀವೆಲ್ಲ ವರ್ಗಮೂಲ ಕಂಡು ಹಿಡಿದು ತಿಳ್ಕೊರಿ. ಮೊದಲ ಯಾವುದೇ ಗಣಿತ ಇರಲಿ, ಏನು ಬೇಕಾದ ಕೇಳಿ ನಾ ತಯಾರಾಗಬೇಕು ಅನ್ನೋ ಭಾವನಾ ವಿದ್ಯಾರ್ಥಿಗಳು ಮಾಡ್ಕೋಬೇಕು. ಯಾವ ಬೇಕಾದ ಗಣಿತಕ್ಕೆ ಬೀಜ ಗಣಿತ ಸಹಿತ ನಿಮ್ಮ ಲೆವೆಲ್ಗೆ ಒಂದು ದೊಡ್ಡ ಶಾಲೆ ಶಿಕ್ಷಕರು ಅವ್ರು ಕಲಿಸಾಗ ಭಾಳ ಬೀಜಿ ತಿಳಿತದೆ. ನಿಮಗೆ ಬೇಸಿಕ್ ಆಲ್ಜಿಬ್ರಾನು ಹಾಕ್ತದೆ. ಹಾಗೆ ಕೋಚಿಂಗ್ ಕ್ಲಾಸ್ ಮುಗಿದ್ರೆ ಹಂಗೆ ನೀವು ಫೆಬ್ರವರಿ ಮಾರ್ಚ್ 1ನೇ ತಾರೀಕು ನಿಮ್ಮ ಊರಿಗೆ ಹೋಗ್ಬೇಕು. ಅಲ್ಲಿ ತನಕ ಕೋಚಿಂಗ್ ಕ್ಲಾಸ್ನಾಗಿದ್ದು ಅಭ್ಯಾಸನ ಬರೀ ಊಟ ಮಾಡಿರಬಾರ್ದು, ನೀವು ಅಭ್ಯಾಸಕ್ಕೆ ಇರಬೇಕು. ಈ ಕೋಚಿಂಗ್ ಕ್ಲಾಸನ್ನು ನೀವು ಮನೆಯೊಳಗೆ ಅಭ್ಯಾಸ ಮಾಡ್ಬೋದು. ನೋಡ್ರಿ, ಚೆನ್ನಾಗಿ ಫೇದ ಬರ್ಕೋರಿ, ನೋಟ್ಬುಕ್ದಾಗ ಬರ್ಕೋರಿ. ಮತ್ತು ಒಂದು ಗಣಿತ ಹಾಕ್ತಾನೆ ಎಲ್ಲರೂ ಸರಿಯಾಗಿ ನೀವು ಈ ತ್ರಿಜ್ಯ ಕಂಡು ಹಿಡಿದು ಎಲ್ಲ ಲೆಕ್ಕಗಳನ್ನು ತಿಳಿಸಿದ್ದು ಮತ್ತೊಂದು ಮಾದರಿ ಮಾತು ತಿಳಿಸ್ನು ಪರ್ಫೆಕ್ಟ್ ಆಗ್ತೀರಿ. ಬರ್ಕೋರಿ ಫೇರ್ದಾಗ.